ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ 2 ಪ್ರಕರಣಗಳು ದಾಖಲಾಗಿದೆ. ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದೇವೆ. ರೀಸನ್ ನೆನ್ನೆ ಕಾಲ್ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಹಾಕಿದ್ರು ಅಂತ ಹೇಳಿ ಅದನ್ನ ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಕೋಮಿನವರಿಗೆ ವಾಗ್ವಾದಗಳಾಗಿದೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಹೋಗಿ ಸಿಚುವೇಶನ್ ಅನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ನಾನು ಕೂಡ ಚನ್ನಗಿರಿಯಲ್ಲಿ ಬಂದೆ. ಇಮಿಡಿಯೇಟ್ ಆಗಿ ಬಂದು ಕೂಡ ಎಲ್ಲ ರೌಂಡ್ಸ್ ಮಾಡಿ ಕಂಪ್ಲೀಟ್ ನೈಟ್ ಇಂದಾನೆ ಅದೇನು 5 ಮಿನಿಟ್ಸ್ ಇಮಿಡಿಯೇಟ್ ಆಗಿ ಸಿಚುವೇಶನ್ ಕಂಟ್ರೋಲ್ ತಂದ್ರು. ಅದಾದ್ಮೇಲೆ ಅವರಿಬ್ಬರು 2 ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನ ತೆಗೆದುಕೊಂಡಿದ್ದೇವೆ. ಈಗ ಕಂಪ್ಲೀಟ್ ಆಗಿ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದೆ. ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ. ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ, ಶಾಂತಿಯಿಂದ ಇದೆ. ನಿನ್ನೆ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ ಅದನ್ನ. ನೋಡಿದೀನಿ, ಹೋಗಿದ್ದೆ, ಸ್ಪಾಟ್ ಅಲ್ಲಿ ವಿಚಾರಣೆ ಮಾಡಿದೀನಿ. ಅದು ಎಲ್ಲಿ ಹಾಕಿದ್ರು, ಅದು ಏನಿದೆ, ಇದು ಇದೆ, ಟ್ಯಾಂಕ್ ಇದೆ, ಒಂದು ವಾಟರ್ ಟ್ಯಾಂಕ್. ಆ ವಾಟರ್ ಟ್ಯಾಂಕ್ ಮೇಲೆ ಹಾಕಿದ್ರು. ಸೊ ಅದು ಅವ್ರಿಗೆ ಕಾಣಿಸ್ತದೆ ಅವ್ರ ಮನೆ ಮುಂದೆ ಅನ್ನೋದನ್ನ ಅವರು ಆ ತರ ಹೇಳಿದ್ದಾರೆ. ಸೊ ಅದಾದ್ಮೇಲೆ 2 ಸ್ಟಿಕ್ಕರ್ಸ್ ಇದೆ, ಅದು ಕೂಡ ಇದು, ಅವು ಕೂಡ ಅವರೆಲ್ಲ ತಗೊಂಡಿದ್ದಾರೆ. ಅದೇ ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀವಿ. ಬಟ್ ನಮ್ಮವ್ರಿಗೆ ಬಿಕಾಸ್ ಇಲ್ಲಿಂದ ನನಗೆ ಹಾರ್ಡ್ಲಿ 2-3 ಮಿನಿಟ್ಸು ಆಗೋದಿಲ್ಲ ಕಾಲ್ಮಾರ್ಕ್ಸ್ ನಗರ. ಇಮಿಡಿಯೇಟ್ ಆಗಿ ನಮ್ಮವರು ಹೋಗಿದ್ದಾರೆ. ಆ ತರ ಘಟನೆಗಳಾಗಿರೋದು ನಮ್ಗೆ ಯಾವ್ದು ಕಂಡು ಬಂದಿಲ್ಲ. ಆದ್ರೂ ಅವ್ರು ಏನ್ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡಿದ್ದೇವೆ. ಅದ್ರ ಬಗ್ಗೆ ನಾನು ತನಿಖೆ ವಿಚಾರಣೆಯನ್ನ ಮಾಡ್ತೇನೆ. ನಾನು ನೋಡಿದೆ ಅದನ್ನ. ಅಲ್ಲಿ ಏನಿದೆ, ಒಂದು ಪೌಡರ್ಡ್ ಇಟ್ಟಿಗೆ ಪೀಸ್ ತರ ಇತ್ತು. ಅದು ಬಿಟ್ರೆ ನನಗೆ ಯಾವುದೇ ರೀತಿಯಾದಂತಹ ಕಲ್ಲು ಉಡಿದಿರುವಂತಹ ಕುರುಹುಗಳು ಕಂಡು ಬಂದಿಲ್ಲ. ನಾನು ಪೂರ್ತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಮನೆ ಕಡೆ ಹೋಗಿ ನಾನು ರೌಂಡ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇನ್ ವಿಡಿಯೋ ತೋರಿಸಿದೀರಾ ಅದು ಕೂಡ ನನ್ನ ಹತ್ರ ಪಿಕ್ಚರ್ ಅಲ್ಲಿ ಇದೆ, ನಾನು ನೋಡಿದ್ದೀನಿ. ಅದಿಟ್ಟಿಗೆ ಮನೆ ಮುಂದೆ ಇದ್ದಿದ್ ನಿಜ. ಅದು ಎಲ್ಲ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅದನ್ನ ನಾನು ಖಂಡಿತ ಅದು ವೆರಿಫೈ ಮಾಡಿಸ್ತೀನಿ. ಅದನ್ನೇ ಹೇಳಿದ್ನಲ್ಲ, ಅದು ಪೋಸ್ಟರ್ ಬಗ್ಗೆ ಏನು ತೆಗಿಸ್ಬೇಕು ಹೇಳಿದ್ದಾರೆ. ಇವರು ಹೇಳ್ತಾರೆ, ಒಂದು ಕೋಮಿನವರು, ಅವ್ರು ಯಾರು ಮಾತಾಡಿದ್ದ ನಮ್ಗೆ ಹೇಳಿದ್ರು ಅದು ಬಹಳ ಕೆಟ್ಟದಾಗಿ ಮಹಿಳೆಯರಿಗೆ ಎಲ್ಲ ಬೈದಿದ್ದಾರೆ, ಕೆಟ್ಟದಾಗಿ ಹೇಳಿದ್ದಾರೆ. ಒಳ್ಳೆ ರೀತಿಯಿಂದ ಮಾತಾಡಿದರೆ ನಾವು ಆ ತರ ನಾವು ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳಿ, ಹಂಗಾಗಿ ಇವರು ಮಾತಾಡಿದ್ದಾರೆ. ಹಾಗಾಗಿ ಅವರು ಮಾತಾಡಿದ್ದಾರೆ, ಜನ ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ನೋಡಿದೀರಾ, ಅದು ಕಾಲ್ಮಾರ್ಕ್ಸ್ ನಗರ ವೆರಿ ಕಂಜೆಸ್ಟೆಡ್ ಏರಿಯಾ ಇದೆ, ಅಲ್ಲಿ ವೆಹಿಕಲ್ ಕೂಡ ಹೋಗಲ್ಲ. ಇಮಿಡಿಯೇಟ್ ಆಗಿ ಜನ ಸೇರ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ 2 ಕೋಮಿನವರು ಇದ್ದಾರೆ. ಸೊ ಮನೆಗಳು ಒಟ್ಟಿಗೆ ಜೀವಿಸ್ತಾ ಇರೋದ್ರಿಂದ ಈ ತರ ನಿನ್ನೆ ಈ ಒಂದು ಪೋಸ್ಟರ್ ಸಂಬಂಧ ಏನಾಗಿತ್ತು ಘಟನೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ರೀತಿಯಾಗಿ ನಮ್ಮವರು ಕ್ರಮ ಕೈಗೊಂಡಿದ್ದಾರೆ. ಅದೇ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನ ಮಾಡ್ತೇವೆ. ಅವರು ಏನ್ ಹೇಳ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಏನು ಅಂತ, ಅದು ನಾನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತೇನೆ. ಬಟ್ ಒಟ್ಟಾರೆಯಾಗಿ ನೀವೇನು ಹೇಳಿದ್ರಿ, ನಿನ್ನೆನೂ ಕೂಡ ನಾನು ನಿಮ್ಗೆ ಹೇಳಿದೆ, ನಾನು ಬರೋಷ್ಟೊಳಗಡೆನೆ ಎಲ್ಲ ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡಿದ್ರು. ಹೌದು, ಪೋಸ್ಟರ್ ಸಂಬಂಧ ತಗ್ಸೋ ಸಂಬಂಧ ಇಬ್ರಿಗೆ ಮಾತಿನ ಚಕಮಕಿನಾಗಿದೆ, ಇದು ನಡೆದಿದೆ. ಅದಾದ್ಮೇಲೆ ನಾವು ಅಟೆಂಡ್ ಮಾಡಿದೀವಿ. ಅವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಇರಬೇಕು, ನಾವೆಲ್ಲರೂ ನೆಮ್ಮದಿಯಾಗಿರ್ಬೇಕು. ಯಾಕೆಂದ್ರೆ ಅವರು ಒಟ್ಟಿಗೆ ಯಾವಾಗ್ಲೂ ನೀವು ನೋಡಿದಿರ, 2 ಮನೆ ಇವ್ರದಿದ್ರೆ 2 ಮನೆ ಅವ್ರದಿದೆ, ಯಾವಾಗ್ಲೂ ನಾವು ಖುಷಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಸಣ್ಣ ಪುಟ್ಟದೇನಾದ್ರೂ ಬರುತ್ತೆ ನಮ್ಮಲ್ಲೇ, ಅದು ಕೂಡ ಸಾಲು ಕೂಡ ಮಾಡ್ಕೊಂತ ಇದೀವಿ. ನಾವು ಚೆನ್ನಾಗಿ ಇದೀವಿ ಮೇಡಮ್, ಆ ತರ ಏನಾದ್ರು ಇದ್ರೆ ಬರ್ತೀವಿ ಅಂತ ನಾನು ಅವ್ರಿಗೆ ಕೂಡ ಒಂದು ಶಾಂತಿ ಸಭೆಯನ್ನ ಕೂಡ ನಾನು ಇಮಿಡಿಯೇಟ್ ಆಗಿ ಮಾಡ್ತೇನೆ. ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಬೇರೆ ನೆಮ್ಮದಿಯಾಗಿ ಇರುವಂತಹ ಜನರಿಗೆ ಅದು ಬೇಕಾಗಿಲ್ಲ. ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂಥದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂಥದ್ದು, ಬೇರೆ ಯಾವುದೇ ಕೂಡ ನೀವು ನೋಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ. ಗಣೇಶೋತ್ಸವ ಕೂಡ, ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೇವೆ. ಅವ್ರಿಗೆ ಯಾರಿಗೆ ಏನಾದ್ರೂ ಸಮಸ್ಯೆ ಇದೆಯಾ, ಆಯ್ತು ಇದು ನಿನ್ಗೆ ಪೋಸ್ಟರ್ ಹಾಕಿರೋದು ಅಬ್ಜೆಕ್ಷನ್ ಇದೆ ಅಥವಾ ಬೇರೆಯವ್ರು ಏನಾರೇ ಅಂದಿದ್ದು ಅಬ್ಜೆಕ್ಷನ್ ಇದೆ ಅಂದ್ರೆ ಪೊಲೀಸ್ ಅವ್ರು ಇದೀವಿ, ದಯವಿಟ್ಟು ನೀವು ಬನ್ನಿ, ನಾವು ಅಟೆಂಡ್ ಮಾಡಕ್ಕೆ 24x7 ರೆಡಿ ಇದ್ದೇವೆ. ಅದು ಬಿಟ್ಟು ನೀವು ಅವ್ರಿಗೆ ಕ್ವಶನ್ ಮಾಡೋದು, ಅವ್ರು ಬರೋದು ಇವ್ರು ಬರೋದು ಆಗೋದು ಬೇಡ. ಅದಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ
ಇದಾಯ್ತು ಘಟನೆ, ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು, ಪುನಃ ಪ್ರಚೋದನೆ ಮಾಡುವಂಥದ್ದು, ಸುಳ್ಳು ಸುದ್ದಿ ಹರಡಿಸುವಂಥದ್ದು, ಅಥವಾ ಅಲ್ಲಿ ಹೋಗಿ ಅವರಿಗೆ ಪ್ರಚೋದನೆಯನ್ನ ಮಾಡುವಂಥದ್ದು, ಬೇರೆ ಯಾವುದೇ ರೀತಿಯಾದಂತಹ ಈ ತರ ಘಟನೆಗಳು ಅಥವಾ ಸನ್ನಿವೇಶಗಳು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಈ ತರದ್ದು ನಮ್ಗೆ ಕಂಡು ಬಂದ್ರೆ ನಾವೀಗಾಗಲೇ ನೋಡಿದೀವಿ. ಈ ವರ್ಷ ಆಗ್ಲೇ 29 ಪ್ರಕರಣಗಳು ಸಾಮಾಜಿಕ ಮಾಧ್ಯಮದ ಸಂಬಂಧ ಪ್ರಕರಣಗಳು ದಾಖಲಾಗಿದೆ. ನಿರ್ದಿಕ್ಷಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಮತ್ತೆ ಪ್ರಕರಣವನ್ನು ಕೂಡ ದಾಖಲಾಗ್ತೇವೆ. ಹಾಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಬೇಕು. ಎಲ್ರಿಗೂ ಕೂಡ ಚೆನ್ನಾಗಿ ಸಹಕಾರ ಮಾಡ್ತಾರೆ, ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದ್ದಾರೆ. ಸೊ ಈ ಒಂದು ಶಾಂತಿಯನ್ನ ಕದಡುವಂತಹ ವ್ಯವಸ್ಥೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ನಾನು ಮಾತಾಡಲ್ಲ, ಅದು ಐ ಲವ್ ಮೊಹಮ್ಮದ್ ಹಾಕಿರೋದಕ್ಕೆ ಸಂಬಂಧ ಅಲ್ಲ. ಅದಾದ ಮೇಲೆ ಏನು ಪ್ರಕರಣ ಆಗಿದೆ ಅದನ್ನ ಕರೆಕ್ಟ್ ಆಗಿ ತಾವು